ಅವರೇ, ಮಂಜುನಾಥ್ ರವರೇ, ನಂದಕುಮಾರ್ ಅವರೇ, ಎಲ್ಲ ಪದಾಧಿಕಾರಿಗಳೇ, ಎಲ್ಲ ದೂರದಿಂದ ಬಂದಂತ ಎಲ್ಲ ನಮ್ಮ ಕಾಂಟ್ರಾಕ್ಟರ್ಗಳೇ, ನೀವೆಲ್ಲ ನಮ್ಮ ರಾಜ್ಯಕ್ಕೆ, ನಿಮ್ಮ ಬದುಕು, ರಾಜ್ಯದ ಬದುಕಿಗೆಲ್ಲ ಸಹಾಯ ಮಾಡ್ತಾ ಇದ್ದೀರಿ. ನೀವೆಲ್ಲ ನಮ್ಮ ಸರ್ಕಾರ ತಂದಿದ್ದೀರಿ. ಅಲ್ವಿದೆ ನಿಮ್ಗೆ ದುಡ್ಡು ಕೊಡಬಾರ್ದು ಅನ್ನೋದು ಏನಿಲ್ಲ. ನಿಮ್ ಮಂಜುನಾಥ್ ನ್ಯಾಯ ನೋಡ್ತಾ ಇದೀನಿ. ಒಂದೊಂದು ಗಂಟೆಗೆ 3 ತಿಂಗಳಿಗೆ ಪೇಪರ್ಗೂ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ. ನನ್ಗೆ ಅನ್ಸ್ತಾ ಇದೆ, ನೀವು ವಿಧಾನ ಪರಿಷತ್ನಲ್ಲೋ ವಿಧಾನಸೌಧದಲ್ಲೋ ಮಂಜುನಾಥ್ಗೂ ಒಂದು ಜಾಗ ಕೊಡಿಸ್ಬೇಕು. ವಿಧಾನ ಪರಿಷತ್ನಲ್ಲಿ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಅಂತ ಮಾಡ್ತಾರಲ್ಲ, ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ, MLC ಬೇರೆ, ಇದು ಲೋಕಲ್ ಬಾಡಿ ಕಾನ್ಸ್ಟಿಟ್ಯೂನ್ಸಿ, ಸಿನಿಮಾದವ್ರಿಗೆ ಕೊಡ್ತಾರಲ್ಲ, ಹಂಗೆ ನಿಮ್ಗೆ ಕಾಂಟ್ರಾಕ್ಟ್ಗಳಿಗೂ ಜಾಗ ಕೊಡಿಸ್ಬೇಕು. ಆಗ ನಿಮ್ದೆಲ್ಲ ಪ್ರಾಬ್ಲಮ್ ಎಲ್ಲ ಹೇಳಕ್ಕೆ ಸೊರೋಯ್ತದೆ. ಅದಕ್ಕೊಂದು ದಾರಿ ಹುಡುಕ್ಬೇಕು ನಾವು. ಆಯ್ತು, ಈಗ 13,000 ಕೋಟಿ ರೂಪಾಯಿ ನಂದೇ ಇಲಾಖೆ. ಈಗ ನಿಮ್ಗೆ ಗೊತ್ತಿದೆ, ಬೋಸಾದ್ದು 3,000, ಇವ್ರದ್ದು ಒಂದು 8,900, ಒಟ್ಟು 37,000 ಇದೆ. ಇದು ನಿಮ್ಗೆ ಗೊತ್ತಿರೋ ಲೆಕ್ಕ ಅಷ್ಟೇ. ನನ್ನ ಲೆಕ್ಕದಲ್ಲಿ ಪಾಪ ಇನ್ನ ಅವರು GST ಕಟ್ಟಬೇಕಾಯ್ತದೆ ಅಂತ ಇನ್ನ ಬಿಲ್ಲೇ ಕೊಡ್ಲಿಲ್ಲ. ಒಳಗಡೆಗೆ ಇನ್ನ ಜಾಸ್ತಿ ಇದೆ. ನಿಮ್ ನೋವು ಗೊತ್ತಿದೆ. ಈಗ ಮಂಜುನಾಥ್ ಹೇಳ್ತಾರೆ ಹಳೆ ಕತೆ ಹೇಳ್ಬಿಡಿ ಅಂತ. ನಾನು 6 ತಿಂಗಳು ಮುಂಚಿತವಾಗಿ ಹೇಳಿದೆ, ಬೇಡ ಕಂಡ್ರೆ ದುಡ್ಡಿಲ್ದೆ ಕಾಂಟ್ರಾಕ್ಟ್ ತಗೊಳ್ಬೇಕು ಹೋಗಿ ಅಂತ ಅಂದ್ಬಿಟ್ಟು ಕಾಂಟ್ರಾಕ್ಟ್ಗೆಲ್ಲ ನಾನು ಹೇಳಿದೆ. ಪಾಪ ಹೆಣ್ಣೊಬ್ರು ಬೊಮ್ಮ ಏನ್ ಮಾಡಿದ್ರು, ದುಡ್ಡು ಇರ್ಲಿ ಇಲ್ದ ಹೋಗ್ಲಿ, ಕೆಲಸ ಕೊಟ್ಟಿದ್ದೆ ತಗೊಂಡಿದ್ದೆ. ನಿಮ್ಗೂ ಬೇಕಾಗಿತ್ತು, ಅವ್ರಿಗೂ ಬೇಕಾಗಿತ್ತು. ಹಂಗೆ ನೀವೆಲ್ಲ ತಗೊಂಡು ಕೆಲಸ ಮಾಡ್ಬಿಟ್ಟು ಈಗ ನಮ್ಮ ಎದೆ ಮೇಲೆ ಕೂತಿದ್ದೀರಿ. ಈಗ ಇರ್ಲಿ, ಇದಕ್ಕೆ ನಾವು ಮಾತಾಡ್ತೀವಿ. ಇದಕ್ಕೇನಾದ್ರು ಒಂದು ರೂಪ ಕೊಡಬೇಕು. ಇದು ಬರೀ 37,000 ಅಲ್ಲ, ಏನಾದ್ರು ಮಾಡಿ ಮಿನಿಮಮ್ ಒಂದು 50,000 ಇದಕ್ಕೊಂದು ಯಾವ್ದಾದ್ರು ಬಾಂಡ್ ಮುಖಾಂತರ ಏನಾದ್ರು ಒಂದು ಮಾಡಿ ತಗೊಂಡ್ರೆ ಆಗ ಮಾತ್ರ ಇದು ಸಾಧ್ಯ. ರೈಟ್ ಅವ್ರು ಹಾಕೋ ಜನರಿಗೆ ಬೆಲೆ ಏರಿಕೆ ಜಾಸ್ತಿ ಆಗುತ್ತೆ ಅಂತೇಳಿ ನಾವು 5 ಗ್ಯಾರಂಟಿ ಕೊಟ್ಟು 52,000 ಕೋಟಿನೂ ಕೊಡ್ತಾ ಇದೀವಿ. ನಮ್ಮ MLA ಗ್ಯಾರಂಟಿ ಮಾಡ್ತಾ ಇದ್ವಿ. ಆದ್ರೂ ಕೂಡ ನಮ್ಮ ರಾಜ್ಯದಲ್ಲಿ ಒಳ್ಳೆ ಬಜೆಟ್ ಕೊಡ್ತಾ ಇದೀವಿ. ಈಗ ನೋಡಿ, ಹೆಂಗೋ ಅಷ್ಟೋ ಇಷ್ಟೋ ಮುಖ್ಯಮಂತ್ರಿಗಳು ಬ್ಯಾಲೆನ್ಸ್ ಮಾಡಿ ಒಳ್ಳೆ ಬಜೆಟ್ ಮಂಡಿಸಿದ್ರು. ಬೆಳಗ್ಗೆನೆ ನೆನ್ನೆ ತಗೊಂಡ್ಬಿಟ್ಟವ್ರೆ ಕಾಲಿದ್ದಾವ್ ಇದನ್ನ ಚಂಬುಳ್ಳ ಅದು ತಗೊಂಡು ಕಾಲಿ ಜಂಬಿ. ನಿರ್ಮಲಾ ಸೀತಾರಾಮನ್ ಏನ್ ಕೊಟ್ರು ನಮ್ಗೆ? ಏನ್ ಕೊಟ್ರು? ಕಾಲಿ ಜಂಬಲ್ಲ, ಖಾಲಿ ಬಿದ್ಗೆನೆ ಕೊಟ್ಬಿಟ್ರು ಅವರು. ಖಾಲಿ ಬಿದ್ಗೆ ಕೊಟ್ರು. ಆಗ ಇವ್ರು ಯಾರು ಏನು ಮಾತಾಡ್ಲಿಲ್ಲ. 5,400 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಏನಾದ್ರು ಕೊಟ್ಟಿದಾರ? ಅಲ್ಲಿ ಬಜೆಟ್ ಅಲ್ಲಿ ಸೇರ್ಸಿಲ್ವ ಅದನ್ನ? ಬಜೆಟ್ ಸೇರ್ಸಿದ್ದ ಬೊಮ್ಮಾಯಿ ಸೇರ್ಸಿದ್ರು ನೀರಾವರಿ ಇಲಾಖೆಗೆ. ಇಲ್ಲಂದ್ರೆ ಇದಿರಲ್ಲ ನಮ್ಮ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅವರು ಏನು ಬರ್ಲಿಲ್ಲ. ಹಂಗೆ ಇವತ್ತು ಕೂಡ ಬೆಂಗಳೂರಲ್ಲಿ ಆಗ್ಲಿ ಯಾವುದಕ್ಕಾಗ್ಲಿ ಹಣನೇ ಇವತ್ತು ಅವರು ಬಿಡುಗಡೆ ಮಾಡ್ತಾ ಇಲ್ಲ. ಇರ್ಲಿ, ಅದನ್ನ ಅವರು ಮಾಡದೆ ಹೋಗಿ ನಮ್ಮ ಡ್ಯೂಟಿ ನಾವು ಮಾಡಬೇಕು. ನಾನು ಈಗ ಏರೋಸ್ಪೇಸು ಇದಕ್ಕೆ ITPL ಹೋಗ್ಬೇಕು. ಅದಕ್ಕೆ ಟೈಮ್ ಲೇಟ್ ಆಯ್ತಿದೆ ಅಂತ ಈ ಮೆಟ್ರೋನ ರೈಲ್ವೆ ನಿಲ್ಸ್ಕೊಂಡು ಕೂತಿದ್ದೀನಿ. 1 ನಿಮಿಷ ಹತ್ತು ಹೋಗ್ಬೇಕು. ಮಿಕ್ಕಿದ್ದು ನಮ್ಮ ಸತೀಶ್ ಇರ್ತಾರೆ, ನಮ್ಮ ಬೋಸರಾಜ್ ಇರ್ತಾರೆ. ನಾನು ನಿನ್ನೆ ಮಂಜುನಾಥ್ ಹತ್ರ ಮಾತಾಡಿದ್ದೀನಿ. ಕೂಡಲೇ ಈ ಸೆಷನ್ ಒಳಗಡೆನೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವ್ರಿಗೆ ಮುಖ್ಯಮಂತ್ರಿಗಳ ಹತ್ರ ನಾನು ಸತೀಶು ಸೇರಿ ಒಂದು ಮೀಟಿಂಗ್ ಅಂತೂ ಮಾಡಿಸ್ತೀನಿ. ಏನೇ ಸತೀಶ್, ನಮ್ಮ ಜವಾಬ್ದಾರಿ. ನಿಮ್ಮನ್ನು ಬಿಟ್ಟಾಗ ನಾವು ನೀವು ನಮ್ಗೆ ಬಿಡಂಗಿಲ್ಲ, ನಾವು ನಿಮ್ಗೆ ಬಿಡಂಗಿಲ್ಲ. ಈ ಪೇಪರ್ ಸ್ಟೇಟ್ಮೆಂಟ್ ಎಲ್ಲ ಕೊಡೋದು ಬಿಟ್ಬಿಡಿ. ಪೇಪರ್ ಸ್ಟೇಟ್ಮೆಂಟ್ ಕೊಟ್ರೆ ನೀವು ನಿಮ್ಗೆ ಹೊಂದ್ಕೊಂಡಂಗೆ ಆಯ್ತದೆ. ಸ್ಟೇಟ್ಮೆಂಟು ಪೇಪರ್ ಅಲ್ಲಿ ಬರ್ಬೋದಷ್ಟೇ, ಪೇಪರ್ಗೆ ಏನಾದ್ರು ಅನುಕೂಲ ಆಗ್ಬೋದಷ್ಟೇ, ಒಂದಿನ ನ್ಯೂಸ್ ಆಗ್ಬೋದಷ್ಟೇ. ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ನೀವು ಬನ್ನಿ, ನಮ್ಮ ಹತ್ರ ಮನೆ ಒಳಗಡೆ ಕೂತ್ಕೊಳ್ಳಿ, ಚರ್ಚೆ ಮಾಡಿ, ಏನ್ ಬೇಕಾದ್ರೂ ಗುದ್ದಾಡಿ, ನಾವು ಚೀಫ್ ಮಿನಿಸ್ಟರ್ ಕರ್ಕೊಂಡು ಹೋಗಿ ದುಡ್ಡು ಯಾವ ರೀತಿ ತರಬೇಕು, ಏನಾದ್ರು ಒಂದು ದಾರಿ ಹುಡುಕಿ ಸಹಾಯ ಮಾಡೋಣ. ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತಂದ್ರೆ, ನಾನು ಸತೀಶು ಬೋಸರಾಜು ನಿಮ್ ಜೊತೆ ನಾವು ಇದ್ದೀವಿ ಅಂತ ಹೇಳಲಿಕ್ಕೆ ಬಂದಿದ್ದೀವಿ. ಇಷ್ಟು ಮುಖ್ಯ ಮಾತಾಡೋಣ. ಒಳ್ಳೇದಾಗ್ಲಿ. ನಿಮ್ ಸಮಸ್ಯೆಗೆ ಆದಷ್ಟು ಜಲ್ದಿ ಪರಿಹಾರ ಹುಡುಕ್ತೀನಿ. ನಮಸ್ಕಾರ. ಲೈನ್ ಆಫ್ ಕ್ರೆಡಿಟ್ ಆಗಿರ್ಬೋದು, ಇದರ ಬಗ್ಗೆ ಅವರು ಫೈನಾನ್ಸ್ ಅಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರಯತ್ನಕ್ಕೆ ನಾವೆಲ್ಲರೂ ಸಂಘಟನೆ ಕೊಡ್ತಾ ಸತೀಶ್ ಜಾರಕಿಹೊಳಿ ಅವರು
ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಫಸ್ಟ್ ಸ್ಟ್ರೈಕ್ ಮಾಡಿದ್ವಿ. ನೆನೆಸ್ಬೇಕಾಗತ್ತೆ, ಸಿಬಿಎಫ್ 5 ಲಕ್ಷಕ್ಕೆ 10 ಲಕ್ಷ ಮಾಡಿದ್ರು. 10 ವರ್ಷ ಮೀಟಿಂಗ್ ಕರೆದು ಆಮೇಲೆ ನಮ್ದು MDP ಆಗಿದೆ. ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ಯಾವುದೇ ತೊಂದರೆ ಇಲ್ಲ. MDP ಬಗ್ಗೆ ಇನ್ನುಳಿದ ಇಲಾಖೆಯಲ್ಲಿ ಬಹಳ ತೊಂದರೆ ಆಗ್ತಿದೆ. ಅದನ್ನು ರಾಜ್ಯದ ಗುತ್ತಿಗೆ ಸಂಘದ ಅಧ್ಯಕ್ಷರು ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಮ ಸಹಕಾರ ಬಹಳ ಬೇಕು. ಇದರಂತೆ ನಮ್ಮ ಲೋಕೋಪಯೋಗಿ ಸಚಿವರು ಇನ್ನೂ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ ಅಲ್ಲಿಂದ ಎಲ್ಲ ಗೊತ್ತಿಗೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಸಂಘದ ಮೂಲಕ ಒಂದು ವಿಷಯವನ್ನ ಜ್ಞಾಪಕ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಬಹಳ ನೋವಿನಿಂದ ಹೇಳುವಂಥ ವಿಷಯ ಇದು. ಯಾಕಂದ್ರೆ ಆಗಿನ ಸಮಯದಲ್ಲಿ ವಿರೋಧ ಪಕ್ಷದ ನಾಯಕರು, ಈಗಿನ ಹಾಲಿ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು ಗುತ್ತಿಗೆದಾರರಿಗೆ ಪ್ರಾಮಿಸ್ ಮಾಡಿದ್ರು, ನಮ್ಮ ಸರ್ಕಾರ ಬಂದರೆ ನಾವು ₹1 LOCಗೆ ದುಡ್ಡನ್ನ ಕಮಿಷನ್ ರೀತಿಯಲ್ಲಿ ಕೇಳಲ್ಲ, ನಿಮ್ಮ ಹಣವನ್ನು ಕೂಡಲೇ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದಾರಲ್ವ ಸ್ವಾಮಿ. ನಾವು 3 ವರ್ಷ ಕಾಯ್ದು ನಮ್ಮ ಹೆಂಡತಿ ಮಕ್ಕಳು ಮತ್ತು ನಮ್ಮ ವ್ಯವಹಾರ, ನಮ್ಮ ಹೆಸರು ಎಲ್ಲ ಡ್ಯಾಮೇಜ್ ಮಾಡ್ಕೊಳ್ತಾ ಇದ್ವಿ. ದಯಮಾಡಿ ನಿಮ್ಮ ಮಾತನ್ನು ಇನ್ನೊಮ್ಮೆ ಜ್ಞಾಪಿಸ್ಕೊಡಿ. ನಮಗೆ ಕೊಡಬೇಕಾಗಿರೋಂಥ ದುಡ್ಡನ್ನು ಕೊಡಿ ಅಂತ ಕೇಳ್ತಾ ಇದ್ವಿ ವಿನಂತಿಯಿಂದ. ದಯಮಾಡಿ ಇದನ್ನ ಮುಖ್ಯಮಂತ್ರಿಗಳಿಗೆ ಕಿವಿಗೆ ಬೀಳಬೇಕಿದ್ದು. ಯಾಕಂದ್ರೆ ನಮ್ಮ ಉಪಾಧ್ಯಕ್ಷರು ಹೇಳಿದ್ರು ವಿಧಾನಸಭೆ ಮುಂದೆ ಮೆಸೇಜ್ ಬಂದಿದೆ ಅಂತ. ನಮಗೆ ಮೆಸೇಜ್ ಕರ್ನಾಟಕ ರಾಜ್ಯ ಗುತ್ತಿಗೆದ ಎಲ್ಲ ಪದಾಧಿಕಾರಿಗಳು ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಎಲ್ಲರೂ ಇದ್ದಾರೆ. ಅವ್ರ ಹೇಳಕ್ಕಾಗೋದಿಲ್ಲ. ನಾವೆಲ್ಲ ಸೇರಿ ಅಧ್ಯಕ್ಷ ಹೇಳಿದ್ರು ಬೇಡಪ್ಪ ಎಲ್ಲ ಜಿಲ್ಲಾ ಉಪಾಧ್ಯಕ್ಷರು ಇದೀಗ ತಾನೇ ವೇದಿಕೆಗೆ ಆಗಮಿಸಿದಂತ ಕ್ರಷರ್ಸ್ ಮಾಲೀಕರ ಸಂಘದ ಅಧ್ಯಕ್ಷರಾದಂಥ ಪುರುಷೋತ್ತಮ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಚಪ್ಪಾಳೆಯನ್ನ ಹಾಕಬೇಕು. ಶ್ರೀಯುತ ಗೌರವಾನ್ವಿತ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಎನ್ ಮಂಜುನಾಥ್ ಅವರು ವೇದಿಕೆಯನ್ನ ಕುರಿತು ಮಾತಾಡಬೇಕು. ದಯವಿಟ್ಟು ಸ್ವಾಗತ. ಎಲ್ಲ ಜಿಲ್ಲೆಗಳಲ್ಲಿ ಪೂರೈಸುವ ಸಾಧ್ಯ ಅಲ್ಲೇ ಮಾಡ್ತಿದೆ ಅಂತ ಹೇಳಿ ಪ್ರತಿ ಜಿಲ್ಲೆಗೂ ಸುಮಾರು 25 ದಿನಕ್ಕೆ 2 ಜಿಲ್ಲೆಗಳಂತೆ 21 ದಿನ ಸುತ್ತಿ ಅಧ್ಯಕ್ಷರು ಮತ್ತು ನಮ್ಮ ಪದಾಧಿಕಾರಿಗಳು ಅವರಿಗೆ ಸಹಕಾರ ಕೊಟ್ಟಂತ ನಮ್ಮ ಪ್ರಧಾನ ಕಾರ್ಯದರ್ಶಿ ನಂದಕುಮಾರ್, ದಿನೇಶ್, ಕೃಷ್ಣೇಗೌಡರು, ಮತ್ತೆ ನಟರಾಜ್ ಅವರು, ಮತ್ತೆ ಲಕ್ಷ್ಮೀಪತಿ ಅವರು ಎಲ್ಲರೂ ಕೃಷ್ಣ ನಮಗೆ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಇನ್ನೂ ಸಹಸ್ರಾರು ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕ್ರಮ ಮುಗಿದೊಳಗಡೆ ಎಲ್ಲಾ ಗುತ್ತಿಗೆದಾರರು ಸಹ ಇನ್ನು ಬಂದು ಸೇರ್ಕೊತಾರೆ ನಮ್ಮ ಜೊತೆ. ಈಗ ಈ ಕಾರ್ಯಕ್ರಮ ನಾವು ನಮ್ಮ ಕರ್ನಾಟಕ ರಾಜ್ಯ ಗುತ್ತಿಗೆದಾರ